ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವ್ಲಾಗ್ ಮಾಡಿ ತುಂಬ ದಿನವೇ ಆಗಿತ್ತು. ಇದು ಹೋದ ವಾರ ಮಾಡ್ಕೊಂಡಿದ್ದಂತಹ ಕ್ಲಿಪ್ಪಿಂಗ್ಸ್ಗಳು. ಇವತ್ತು ಹಾರುಷಿಗೆ ಬಾಕ್ಸ್ಗೆ ಅಂತ ಮಕಾನ ಮಾಡಿದ್ದೆ. ಇನ್ನು ನಮ್ಮನೆಗೆ ಕಾಟ್ ಮಾಡಿಸ್ತಾ ಇದ್ದೀವಲ್ಲ, ಅದು ಈ ರೀತಿ ಇಷ್ಟು ಫಿನಿಶ್ ಆಗಿದೆ. ಇದನ್ನು ಇವಾಗ ಮನೆಗೆ ಶಿಫ್ಟ್ ಮಾಡಿಬಿಟ್ಟು ಅಲ್ಲೇ ಫಿಕ್ಸ್ ಮಾಡಿ ಅಲ್ಲೇ ರೆಡಿ ಮಾಡ್ತಾರೆ. ಯಾಕಂದರೆ ಇಲ್ಲಿ ಕೆಳಗಡೆ ಪಾರ್ಕಿಂಗಲ್ಲಿ ಹಾಕ್ಕೊಂಡಿದ್ರೆ ಈ ಥರ ಬಾಕ್ಸ್ ಎಲ್ಲ ಮಾಡಿಟ್ಟಿರ್ತೀವಲ್ಲ, ಅದ್ರ ಒಳಗಡೆ ಎಲ್ಲ ಹಿಲಿ ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅಂತ ಹೇಳಿ ಡೈರೆಕ್ಟ್ ಮನೆಗೆ ಶಿಫ್ಟ್ ಮಾಡ್ತಿ ಅಲ್ಲೇ ಮಾಡ್ತಾ ಇದ್ದಾರೆ. ಇನ್ನು ಹೊಸ ಕಾಟ್ ರೆಡಿ ಆಗೋಷ್ಟಲ್ಲಿ ಅದಕ್ಕೆ ಹೊಸ ಮ್ಯಾಟ್ರೆಸ್ ಬೇಕು ಅಂತ ಹೇಳಿ ಶಂಕರು ಹೆಮಾ ಬ್ರ್ಯಾಂಡು ಹೈಬ್ರಿಡ್ ಅಂತ ಏನೋ ಬರುತ್ತೆ, ಅದನ್ನು ಮ್ಯಾಟ್ರೆಸ್ನ ಬುಕ್ ಮಾಡಿದ್ರು. ಅದು ಕೂಡ ಬಂದಿತ್ತು ಇವತ್ತು, ಬೇಗನೆ ಬಂದಿದೆ. ಇನ್ನು ಬೆಡ್ ಕೂಡ ರೆಡಿ ಆಗಿಲ್ಲ, ಆಲ್ರೆಡಿ ಮ್ಯಾಟ್ರೆಸ್ ರೆಡಿ ಆಗಿದೆ. ಬಟ್ ಇದನ್ನು ಓಪನ್ ಮಾಡಿದ್ಮೇಲೆ ಅದು ಹೇಗಿದೆ ಅಂತ ಹೇಳಿ ಸಪ್ರೇಟ್ ನಾನು ವಿಡಿಯೋ ಮಾಡ್ತೀನಿ. ಹೊಸ ಕಾಟ್ ಮಾಡೋದಕ್ಕೆ ಮೇಲ್ಗಡೆ ಮನೆಗೆ ಶಿಫ್ಟ್ ಮಾಡಿದ್ವಲ್ವ, ಅದಕ್ಕೆ ನಾವು ರೂಮಲ್ಲಿ ಹಾಕ್ಕೊಂಡಿದ್ದಂಥ ಹಳೆ ಮ್ಯಾಟ್ರೆಸ್ನ ತೊಗೊಬಂದು ನಾವು ಈ ರೀತಿ ಹಾಲಲ್ಲಿ ಹಾಕ್ಕೊಂಡಿದ್ರೆ ಈ ಮಕ್ಕಳು ನೋಡಿ ಅದ್ರ ಮೇಲೆ ಜಂಪ್ ಮಾಡಿಕೊಂಡು ಆಟ ಆಡ್ಕೊಂಡಿದ್ದಾರೆ. ಫ್ಯಾಬ್ರಿಕ್ ಇದ್ಬಿಟ್ಟಿತ್ತು. ಇಬ್ರು ಬ್ಲಾಂಕೆಟ್ ಎತ್ಕೊಂಡು ಮಲ್ಕೊಳ್ರಿ ಇವಾಗ. ನಾನು ಮಧ್ಯಾಹ್ನದ ಊಟಕ್ಕೆ ಅಂತ ಸ್ವಲ್ಪ ಮುಲ್ಲಂಗಿ ಇತ್ತು, ಮುಲ್ಲಂಗಿ ಹಾಕಿ ಬೇಳೆ ಸಾರು ಮಾಡ್ಕೊಂಬಿಟ್ಟ. ಇನ್ನು ಮನೆಯೆಲ್ಲ ಸ್ವಲ್ಪ ಗಲೀಜಾಗುತ್ತೆ, ಕ್ಲೀನ್ ಮಾಡ್ಕೋಬೇಕಂತ ಹೇಳಿ ನಾನು ಮಧ್ಯಾಹ್ನನೇ ರಾತ್ರಿಗೆ ಆಗೋಷ್ಟು ಸೇರಿಸಿ ಸಾಂಬಾರು ಮಾಡಿಟ್ಬಿಟ್ಟೆ. ಎಲ್ಲಿ ಅದು ಕೂಡ ಬರೀ 2 ತೂತು ಹಾಕಿದ್ದೀರಾ? ಹೆಂಗ್ ಬರುತ್ತೆ ಇದನ್ನ? ನಂಗೆ ಚೆಲ್ಬೇಡಿ, ನೀರಲ್ಲಿ ಹಾಕೋಣ, ಒರೆಸ್ಬೇಕು. ಇದಾವಿವು ನಮ್ಮ ಮನೆ ನೋಡಿ ಹೆಂಗಿದೆ. ಯಾರು ಎಲ್ಲಿಂದ ಹೆಂಗ್ ಕ್ಲೀನ್ ಮಾಡೋದು? ಮನೆ ನೋಡಿ ಹೆಂಗಾಯ್ತು. ನನ್ನ ಮಗಳು ಅವತಾರ ನೋಡ್ರಪ್ಪ. ಗೋಡೆ ಒಂದು ಗೋಡೆ ಬಿಟ್ಟಿಲ್ಲ ಅವಳು. ನೋಡಿ ಅಲ್ಲಿ ಹಿಂದೆ ನೋಡಿ ಅಲ್ಲಿ ಕಾಲು ಹತ್ರ. ಹೌದಾ? ನೀವು ತಾನೇ ಮಾಡ್ತಾ ಇದ್ದಿದ್ದು ಇವಾಗ. ಹೆಂಗೆ ಹೆಂಗೆ ಪುಟ್ಟ, ಹೆಂಗೆ ಹೆಂಗೆ ಕೇಳು ಆರುಷಿ. ಹೆಂಗೆ ಹೆಂಗೆ ಅಲ್ಲಿ ಡ್ಯಾನ್ಸ್ ಮಾಡಿದ್ರೆ ಕೇಳು ಕೇಳು ಆರುಷಿ, ಕೇಳು. ಅಲ್ಲ ನಿಮ್ಮಪ್ಪ ಮಾಡ್ತಾರೆ. ಅವ್ನು ಪ್ರಿನ್ಸೆಸ್ ಅಂತ ಅವಳು. Princess, go there, princess. I will take a knife. Look, that is your palace. Appu princess, go there, princess. No, I'm Barbie. Barbie. Okay, Appu Barbie, go Barbie there. No, this is mine. This is my Both. This is my Elsa. Tick, tick, tick. My Elsa. This is my Elsa. How about mine? This is your Elsa. This is my beautiful friend. How about my friend? You are dirty. Are you beautiful? Yes, you are dirty. And me? Why? ನಿಮ್ಮಪ್ಪ ಅರ್ಧಂಬರ್ಧ ಮಾಡ್ಬಿಟ್ಟು ಪದ್ಧತಿ ಮಾಡ್ಬಿಟ್ಟು. ಇನ್ನು ರೂಮಲ್ಲಿ ಹಳೇದು ಮ್ಯಾಟ್ರೆಸ್ಸು ಕಾಟೆಲ್ಲ ತೆಗ್ದಿದ್ಮೇಲೆ ಅದ್ರ ಕೆಳಗಡೆ ಸಿಕ್ಕಾಪಟ್ಟೆ ಧೂಳಿತ್ತು. ಇನ್ನು ಹೊಸ ಕಾಟ್ ಫಿಕ್ಸ್ ಮಾಡೋಷ್ಟರಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡ್ವಿ. ನಾನು ಅಡುಗೆ ಮಾಡ್ತಿದ್ನಲ್ವ, ಅದಕ್ಕೆ ನಮ್ಮ ಶಂಕರ್ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಕ್ಲೀನ್ ಮಾಡೋಕೆ ಹೋದ್ರು. ಅವರಲ್ಲಿ ಅರ್ಧಂಬರ್ಧ ಎಲ್ಲ ಕ್ಲೀನ್ ಮಾಡಿ ಇಟ್ಟು ಬಂದರು. ಆದರೂ ನನಗೆ ಸಮಾಧಾನ ಆಗಲ್ಲ. ಅದಕ್ಕೆ ನಾನು ಒಂದ್ಸಲ ಹೋಗಿ ಮತ್ತಿನ್ನೊಂದ್ಸಲ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಟಿದ್ದಾಯಿತು. ಲೆಕ್ಕ ಹಾಕ್ಬೇಕಂತ ಇವಾಗೆ ಹಾಕ್ಬೇಕಲ್ಲ, ಆಮೇಲೆ ಹಾಕಕ್ಕಾಗಲ್ಲ, ಎತ್ತಕ್ಕೆ ಕಷ್ಟ ಆಗುತ್ತೆ. ಫುಲ್ ಐಟಮ್. Hi kids, what are you doing? ಒಳಗಡೆ ಹೋಗು, ಅಮ್ಮ ಇದು ಕ್ಲೀನ್ ಮಾಡ್ತಾರೆ. I finished. ಹೋಗಿ ಬಿಟ್ಟಾರೆ. Where?
ಮುಂಚೆ ನಾವು ನಮ್ಮ ಹತ್ರ ಒಂದು ಸೋಫಾ ಕಮ್ ಬೆಡ್ ಥರ ಬರುತ್ತೆ, ಇದು ಫೋಲ್ಡೇಬಲ್ಲು ಅದಿತ್ತು. ಅದ್ರ ಮೇಲೇ ನಾವು ಹಲಗೆಗಳನ್ನ ಹಾಕ್ಕೊಂಡು ಅದ್ರ ಮೇಲೆ ಹಾಸಿಗೆ ಹಾಕ್ಕೊಂಡಿದ್ವಿ. ಅಂದರೆ ಫ್ಲೋರಿಂಗ್ ಬೆಡ್ ಥರ ಇತ್ತು. ಆರುಷಿನ ಚಿಕ್ಕವಳಿದ್ಲಲ್ವಾ, ಇವಾಗ ಸದ್ಯಕ್ಕಿದೆ ಚೆನ್ನಾಗಿದೆ ಅಂತ ಹೇಳಿ ಅದನ್ನೇ ಹಾಕ್ಕೊಂಡಿದ್ವಿ. ಇವಾಗ ಸ್ವಲ್ಪ ದೊಡ್ಡವಳು ಆಗ್ತಿದ್ದಾಳೆ ಅಂತ ಹೇಳಿ ಕಿಂಗ್ ಸೈಜ್ ಕಾಟ್ ಮಾಡಿಸ್ಕೊಳ್ತಾ ಇದ್ದೀವಿ. ಇನ್ನು ನಮ್ಮ ಆರುಷಿ ಮತ್ತು ಅಪ್ಪು ಇಬ್ಬರೂ ಸೇರಿಕೊಂಡು ಒಂದು ಡಾಲ್ ಇತ್ತು, ಆ ಬೇಬಿಗೆ ಏನೋ ಸ್ನಾನ ಮಾಡಿಸ್ತೀವಂತ ಹೇಳಿ ಆಯಿಲೆಲ್ಲ ಹಾಕ್ಕೊಂಡು ಪೇಂಟ್ ಎಲ್ಲ ಹಾಕ್ಕೊಂಡು ಈ ರೀತಿ ಮಾಡಿಟ್ಟಿದ್ದಾರೆ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇನ್ನು ಸಾಯಂಕಾಲ ಡಿ-ಮಾರ್ಟ್ ಹತ್ರ ಬಂದಿದ್ವಿ. ಡಿ-ಮಾರ್ಟು ನಮ್ಮನೆ ಪಕ್ಕದ ರೋಡಲ್ಲೇ ಇದೆ. ನಮಗೆ ಸಣ್ಣ ಪುಟ್ಟ ಏನಾರು ಐಟಮ್ಸ್ ಬೇಕನ್ನೋ ಡಿ-ಮಾರ್ಟ್ಗೆ ಬರ್ತಾನೆ ಇರ್ತೀವಿ. ಡಿ-ಮಾರ್ಟ್ ಹತ್ರ ಬಂದರೆ ನಮ್ಮ ಆರುಷಿ ಮಿಸ್ ಮಾಡ್ತೀರಾ ಚೀಸ್ ಪಾಪ್ಕಾರ್ನ್ ತೊಗೊತಾಳೆ. ಚೀಸ್ ಅವಳೇ ತೋರಿಸ್ತಾಳಲ್ಲ, ಚೀಸ್ ಪಾಪ್ಕಾರ್ನ್ ಚೀಸ್ ಅದು ಇದು ಖಾರ ಅವಳು ಗೊತ್ತು ಚೀಸ್. ಸೇ ಥ್ಯಾಂಕ್ ಯು. ಸುಬ್ಬಿ ವಾವ್ ನೋಡಷ್ಟಿ ನಮ್ಮ ಗಾಡೀಲಿ ಬ್ಯಾಗೇ ಬೇಡಲ್ಲ. ಪಾಪ್ಕಾರ್ನಲ್ಲಿ ಇಡೋಕಂದ ಮನೇಲಿ ತಿನ್ಬೇಕು. ಇದು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಆರುಷಿಗೆ ನೆಕ್ಸ್ಟ್ ವೀಕು ಎಕ್ಸಾಮ್ ಇರೋದ್ರಿಂದ ಮನೆಗೆ ಸ್ವಲ್ಪ ಬುಕ್ಸ್ಗೆಲ್ಲ ಕೊಟ್ಟು ಕಳಿಸಿದ್ರು, ಅವಳಿಗೆ ಸ್ಟಡಿ ಮಾಡಿಸ್ಬೇಕು ಮನೇಲಿ ಅಂತ ಹೇಳಿ. ಸರಿ ಕೂತಿಂದಕ್ಕೆ ಕೌಂಟಿಂಗ್ಸ್ ಕಲಿಬೇಕು ಇವಾಗ. ಓಕೆ ಕೌಂಟಿಂಗ್ ಎಲ್ಲಿದೆ? ಇರೋ ಇಲ್ಲಿ ಟಾಲ್ ಅಂಡ್ ಶಾರ್ಟ್. ವಿಚ್ ಒನ್ ಇಸ್ ದ ಟಾಲ್? ಹೇಳ್ಬೇಕು. ವಾಟ್ ಇಸ್ ದಿಸ್? The giraffe is tall. Yeah. And hello, the giraffe is tall. The giraffe is tall. And is tall. And the kangaroo is short. Yes, good job. 1 2 3 4 5 6 7 8 9 10. 10 fingers. 10 fingers. ಹೇಳು. ಇನ್ನು ಮೀಶೋಯಿಂದ ನಾನು ಒಂದೆರಡು ಬ್ಲೌಸ್ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಅದು ಹಾಕಿ ನೋಡಬೇಕು ಹೇಗಿದೆ ಅಂತ ಹೇಳಿ. ಹಾಗೆ ನಮ್ಮ ಮನೆ ಹತ್ರ ಮರಗಳಿದೆ, ಮರಗಳ ಹತ್ರ ಒಂದು ಸ್ಮಾಲ್ ಬರ್ಡ್ಸ್ ಏನೋ ಬಂದು ಆಟ ಆಡ್ತಾ ಇತ್ತು. ಅದನ್ನ ನೋಡ್ಕೊಂಡು ನಮ್ಮ ಆರುಷಿ ಮಾತಾಡ್ಕೊಂಡು ನಿಂತ್ಕೊಂಡಿದ್ದಾಳೆ. ನೋಡಲ್ಲ ಬಿಗ್ ಟ್ರೀ ಮೇಲೆ ಹೋಯ್ತು. ಬರುತ್ತೀರ But I can see. I can see. And where's the tree? I can't. ಆ ಬರ್ಡ್ಸ್ ಒಂದೇ ಕಡೆ ಇರಲ್ಲಮ್ಮ, Why? ಆ ಕಡೆ ಈ ಕಡೆ ಹೋಗ್ತಾ ಇರ್ತವೆ. Why, Amma? ಇನ್ನು ಲಾಸ್ಟ್ ವೀಕು ಮನಿ ಪ್ಲ್ಯಾಂಟ್ಸ್ನ ಕಟ್ಟಿಂಗ್ಸ್ ಮಾಡಿಬಿಟ್ಟು ಈ ರೀತಿ ಒಂದು ನೀರಲ್ಲಿ ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ಅದರಲ್ಲಿ ಇಟ್ಟಿದ್ದೆ ಅಲ್ವಾ, ಈ ರೀತಿ ಬೇರೆ ಚೆನ್ನಾಗಿ ಬಂದಿದೆ ನೋಡಿ ಒಂದು ವಾರಕ್ಕೆ. ಈ ರೀತಿ ಅದು ಮತ್ತೆ ಎಕ್ಸ್ಟ್ರಾ ಗಿಡಗಳು ಬೆಳ್ಕೊತಾ ಬರ್ತಾ ಇದೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇವಾಗ ಇದನ್ನು ಬೇಕಾದ್ರೆ ಬೇರೆ ಪಾಟ್ಗಾರು ಹಾಕೋಬೋದು, ಇಲ್ಲಾಂದರೆ ಇದೇ ರೀತಿ ನೀರಲ್ಲೇ ಹಾಕಿಟ್ಕೊಂಡ್ರೂ ಚೆನ್ನಾಗಿ ಬರುತ್ತೆ. ಇನ್ನು ನಮ್ಮ ಹೊಸ ಬೆಡ್ಡು ಕಂಪ್ಲೀಟಾಗಿ ರೆಡಿ ಆಗೋವರೆಗೂ ಹಳೆ ಹಾಸಿಗೆನ ಈ ರೀತಿ ಹಾಲಲ್ಲಿ ಹಾಕ್ಕೊಂಡು ಇಲ್ಲೇ ಮಲ್ಕೋಬೇಕು. ಇನ್ನು
ಇದಾಗಿತ್ತು ನನ್ನ ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.